ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಟ್ರಂಪ್ ಟ್ಯಾರಿಫ್ ವಾರ್ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅನೇಕರು ಪ್ರಶ್ನೆ ಕೇಳ್ತಾ ಇದ್ರು, ಈ ಟ್ರಂಪ್ ಈ ರೀತಿಯಾಗಿ ಟ್ಯಾರಿಫ್ ಹಾಕೋದ್ರಿಂದ ಭಾರತ, ಚೈನಾ, ರಷ್ಯಾ, ಜಪಾನ್ ಈ ಎಲ್ಲ ದೇಶಗಳಿಗೆ ಮಾತ್ರ ಪರಿಣಾಮ ಬೀರುತ್ತಾ ಅಥವಾ ಅಮೆರಿಕ ಮೇಲೂ ಕೂಡ ಏನಾದರೂ ಪರಿಣಾಮ ಬೀರುತ್ತಾ? ಇಲ್ಲ ಟ್ರಂಪ್ ಅವರ ಈ ಟ್ಯಾರಿಫ್ ನೀತಿಯಿಂದಾಗಿ ಅಮೆರಿಕಾಗೆ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಅಮೆರಿಕದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಕೆಲವರು ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಈ ವಿಡಿಯೋದಲ್ಲಿ ಆ ಬಗ್ಗೆ ನಿಮಗೆ ತಿಳಿಸ್ತೀನಿ. ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರೇನು ಹೇಳಿದ್ರು, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಮಾಗಾ ಹೀಗಂತ ಘೋಷಣೆ ಮಾಡಿದ್ರು. ಆದ್ರೆ ಇವತ್ತೇನಾಗಿದೆ ಗೊತ್ತಾ? ಟ್ರಂಪ್ ಮೇಕ್ ಅಮೆರಿಕಾ ಮಂಗ ಮಾಡಿದ್ದಾರೆ, ಮಾಗಾ ಮಾಡಿಲ್ಲ. ಅಮೆರಿಕನ್ನರು ಹೈರಾಣಾಗಿ ಹೋಗಿದ್ದಾರೆ. ಇದೇನಪ್ಪ ಈತನ ಹುಚ್ಚಾಟ, ನಮಗಿಂತಹ ಪರಿಸ್ಥಿತಿ ಬಂತಲ್ಲ. ಬೈಡನ್ ತುಂಬಾ ವೀಕ್ ಪ್ರೆಸಿಡೆಂಟು, ದೇಶದಲ್ಲಿ ತುಂಬಾ ಲೂಸ್ ಬಿಟ್ಬಿಟ್ರು, ದೇಶದ ಆಂತರಿಕ ಭದ್ರತೆಗೆ ತೊಡಕಾಯಿತು ಅಂತ ಹೇಳಿ ಈ ವ್ಯಕ್ತಿಯನ್ನ ಆರಿಸಿ ತಂದ್ರೆ ಈತ ಹೀಗ ಮಾಡೋದು, ನಮ್ಮ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಾ ಇದ್ದಾನಲ್ಲ ಅಂತ ಅಮೆರಿಕನ್ನರು ಮಾತನಾಡ್ಕೊಳ್ತಾ ಇದ್ದಾರೆ. ಅಮೆರಿಕದ ಒಳಗೆ ಆಂತರಿಕವಾಗಿ ಈ ರೀತಿಯ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ. ಟ್ರಂಪ್ ಅಪ್ರೂವಲ್ ರೇಟಿಂಗ್ ಪಾತಾಳಕ್ಕೆ ಕುಸಿದಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಮೊನ್ನೆ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ. ಈ ಟ್ಯಾರಿಫ್ ಅನ್ನುವಂಥದ್ದು ಎರಡು ಅಲಗಿನ ಕತ್ತಿ. ಇದು ಒಂದೇ ಕಡೆ ಕಟ್ ಮಾಡೋದಿಲ್ಲ, ಎರಡೂ ಕಡೆ ಕಟ್ ಮಾಡುತ್ತೆ. ಹೀಗಾಗಿ ಟ್ರಂಪ್ ಇದರಿಂದ ಏನೋ ಸಾಧಿಸ್ತೀನಿ ಅಂತ ಹೊರಟ್ರೆ ಸಾಧನೆ ಶೂನ್ಯ ಆಗತ್ತೆ, ಅಮೆರಿಕನ್ನರು ಇದಕ್ಕೆ ಬೆಲೆ ತೆರಬೇಕಾಗತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸದ್ಯ ಆಗ್ತಿರೋದು ಕೂಡ ಅದೇ. ಕೇವಲ ಭಾರತದ ಮೇಲೆ ಟ್ರಂಪ್ ತೆರಿಗೆ ವಿಧಿಸಿದ್ದಾರೆ, ಅದಕ್ಕೋಸ್ಕರವಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂತಲ್ಲ. ಟ್ರಂಪ್ ಈ ತೆರಿಗೆ ಯುದ್ಧವನ್ನ ವಿಶ್ವದ ಎಲ್ಲಾ ದೇಶಗಳ ಜೊತೆಗೂ ಕೂಡ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಅದೊಂದು ಪೆಂಗ್ವಿನ್ಗಳೇ ವಾಸ ಮಾಡುವಂತಹ ಪ್ರದೇಶದ ಮೇಲೂ ಕೂಡ ಟ್ರಂಪ್ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು. ಅಂತಹ ಹುಚ್ಚಪ್ಪ ಈ ಟ್ರಂಪ್. ಹೀಗಾಗಿ ಅಮೆರಿಕದ ಮೇಲೆ ಇದು ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈಗಾಗಲೇ ಟ್ರಂಪ್ ತನ್ನ ಮಿತ್ರ ದೇಶ, ಶತ್ರು ದೇಶ ಇದು ಯಾವುದನ್ನೂ ಪರಿಗಣಿಸದೆ ಟ್ಯಾರಿಫ್ ಅನ್ನು ಘೋಷಿಸಿದ್ದಾಗಿದೆ. ಕೆಲವರ ಮೇಲೆ ಅಡಿಷನಲ್ ಟ್ಯಾರಿಫ್, ಪೆನಾಲ್ಟಿ ಇದೆಲ್ಲ ಬೆದರಿಕೆಗಳು ಕೂಡ ಹಾಕ್ತಾ ಇದ್ದಾರೆ. ಭಾರತಕ್ಕೂ ಕೂಡ ಈ ರೀತಿಯ ಧಮಕಿ ಹಾಕ್ತಿರೋದನ್ನ ನೀವೆಲ್ಲ ನೋಡ್ತಾ ಇದ್ರಿ. ಹಾಗಾದ್ರೆ ಅಮೆರಿಕ ಮೇಲೆ ಏನು ಪರಿಣಾಮ ಬೀರಿದೆ ಕೇಳಿದ್ರೆ, ಟ್ರಂಪ್ ಯಾವಾಗ ಈ ಟ್ಯಾರಿಫ್ ವಿಚಾರದಲ್ಲಿ ಹುಚ್ಚುಚ್ಚು ಘೋಷಣೆಯನ್ನ ಮಾಡ್ತಾರೋ ಆ ದಿನ ಅಮೆರಿಕದ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿಯುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಆಗಸ್ಟ್ 1ನೇ ತಾರೀಕು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಒಟ್ಟು 96 ಲಕ್ಷ ಕೋಟಿ ನಷ್ಟ ಆಗಿದೆ. ಯಾರಿಗೆ ನಷ್ಟ ಆಗಿದ್ದು? ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದಂತಹ ಅಮೆರಿಕನ್ನರಿಗೆ ಒಂದೇ ದಿನಕ್ಕೆ 96 ಲಕ್ಷ ಕೋಟಿ ರೂಪಾಯಿ ನಷ್ಟ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಯುಎಸ್ನ ಶೇರ್ ಮಾರುಕಟ್ಟೆಯಲ್ಲಿ ಈ ಹಿಂದೆ ಹೂಡಿಕೆ ಮಾಡಿದ್ರೆ, ಅಂದ್ರೆ ಟ್ರಂಪ್ ಬರೋದಕ್ಕೆ ಮುಂಚೆ ಹೂಡಿಕೆ ಮಾಡಿದವರಿಗೆ 10% ಮಿನಿಮಮ್ ರಿಟರ್ನ್ ಸಿಗ್ತಾ ಇತ್ತು. ಆ ನಂಬಿಕೆ ಅವರಿಗಿತ್ತು. ಅದೇ ರೀತಿಯಾಗಿ ಕಳೆದ ಕೆಲ ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ಏನೇ ವ್ಯತ್ಯಾಸ ಆದರೂ ಕೂಡ ಒಂದು 10% ರಿಟರ್ನ್ ಸಿಗುತ್ತೆ ಅಂತ. ಆದ್ರೆ ಈ ಬಾರಿ ಅದು ಕೇವಲ 3%ಗೆ ಇಳಿದಿದೆ. ಇದನ್ನ ಟ್ರಂಪ್ ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಹೋಗ್ಲಿ, ಇದನ್ನೆಲ್ಲ ಬಿಟ್ಬಿಡಿ. ಅಮೆರಿಕದ ಜಾಬ್ ಮಾರ್ಕೆಟ್ ಯಾವ ರೀತಿಯಾಗಿ ಸಫರ್ ಆಗ್ತಾ ಇದೆ ಗೊತ್ತಾ? 2025ರಲ್ಲಿ ಅಮೆರಿಕದಲ್ಲಿ ಒಟ್ಟು 8 ಲಕ್ಷ ಮಂದಿ ವಿವಿಧ ಕಂಪನಿಗಳಿಂದ ಉದ್ಯೋಗ ಕಳ್ಕೊಂಡಿದ್ದಾರೆ. ಅಂದ್ರೆ ಆ ಕಂಪನಿಗಳು ಹೊರದಬ್ಬಿದ್ದಾವೆ. ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅವರ ನೀತಿಯ ಕಾರಣದಿಂದಾಗಿ ಆ ಕಂಪನಿಗಳಿಗೆ ನಿರೀಕ್ಷಿತ ಲಾಭ ಆಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಕಂಪನಿಗಳೇ ಉದ್ಯೋಗದಲ್ಲಿ ಕಡಿತ ಮಾಡ್ತಾ ಇದ್ದಾವೆ. ಕೋವಿಡ್ ಬಳಿಕ ಒಂದು ವರ್ಷದಲ್ಲಿ ಅತ್ಯಧಿಕವಾಗಿ ಕೆಲಸದಿಂದ ಹೊರದಬ್ಬಿದ್ರೆ ಅದು ಈ ವರ್ಷ. 8 ಲಕ್ಷ ಮಂದಿ ಕೆಲಸ ಕಳ್ಕೊಂಡಿದ್ದಾರೆ. ಇನ್ನೂ ಒಂದು ಅಂಕಿಅಂಶವನ್ನು ನಿಮಗೆ ಕೊಡಬೇಕು ಅಂತಂದ್ರೆ, 2024ರ ಜುಲೈ ತಿಂಗಳಿನಲ್ಲಿ ಅಮೆರಿಕದಲ್ಲಿ ಹೊಸದಾಗಿ 2,44,000 ಉದ್ಯೋಗ ಸೃಷ್ಟಿಯಾಗಿತ್ತು. ಅದೇ ಮಿತ್ರರೇ, ಈ ವರ್ಷ ಜುಲೈನಲ್ಲಿ 73,000 ಮಂದಿ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಇದು ಟ್ರಂಪ್ ಅವರ ಕೊಡುಗೆ, ಟ್ರಂಪ್ ಅವರ ಅದ್ಭುತವಾದ ಆರ್ಥಿಕ ನೀತಿಯ ಕಾರಣದಿಂದಾಗಿ ಇದಾಗ್ತಾ ಇದೆ. ಜೂನ್ ತಿಂಗಳಿನಲ್ಲಿ ಅಮೆರಿಕದ ನಿರುದ್ಯೋಗ ದರ 4.2% ಅನ್ನು ರೀಚ್ ಆಗಿದೆ. ಅಮೆರಿಕದಂತಹ ದೇಶಕ್ಕೆ ಇದು ಬಹಳ ದೊಡ್ಡ ಸಂಖ್ಯೆ. ಹಾಗೆ ಅದೇ ಜೂನ್ 2025ರಲ್ಲಿ ಇನ್ಫ್ಲೇಷನ್ ರೇಟ್, ಬೆಲೆ ಏರಿಕೆ 2.6% ರೈಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ಟ್ಯಾರಿಫ್, ಟ್ರಂಪ್ ಅವರ ಆರ್ಥಿಕ ನೀತಿ. ಇದೆರಡನ್ನ ಬಿಟ್ಟರೆ ಬೇರೇನೂ ಇಲ್ಲ. ಅಮೆರಿಕನ್ನರಿಗೆ ಹಾಕುವ ಬಟ್ಟೆಯಿಂದ ಹಿಡಿದು ಕಾಲಿಗೆ ಹಾಕುವ ಚಪ್ಪಲಿವರೆಗೂ, ಕಾರು ಬೈಕಿನಿಂದ ಹಿಡಿದು ದಿನಬಳಕೆಯ ವಸ್ತುವಿನವರೆಗೂ ಕೂಡ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇದೆ. ಒಂದು ರಿಪೋರ್ಟ್ ಪ್ರಕಾರ ಟ್ರಂಪ್ ಅವರ ಈ ಆರ್ಥಿಕ ನೀತಿಯ ಕಾರಣದಿಂದಾಗಿ ಅಮೆರಿಕದ ಟೋಟಲ್ GDPಯಲ್ಲಿ 6% ಲಾಸ್ ಆಗಬಹುದು, ಅಷ್ಟು ಕುಸಿತ ಆಗಬಹುದು ಅನ್ನುವಂಥ ರಿಪೋರ್ಟ್ ಇದೆ. ಇದರಿಂದ ಏನಪ್ಪಾ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಅಮೆರಿಕದಲ್ಲಿ ಮಧ್ಯಮ ವರ್ಗದಲ್ಲಿ ಬದುಕ್ತಾ ಇರ್ತಾರಲ್ಲ ಅಂತಹ ಕುಟುಂಬಗಳಿಗೆ ವಾರ್ಷಿಕವಾಗಿ $22,000 ನಷ್ಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಟ್ರಂಪ್ ಅವರ ಆರ್ಥಿಕ ನೀತಿಯ ವಿರುದ್ಧವಾಗಿ ಡೆಮಾಕ್ರೆಟಿಕ್ ಪಕ್ಷ ವಿಪರೀತವಾಗಿ ಟೀಕೆ ಮಾಡ್ತಾ ಇದೆ. ಯಾಕೆಂದ್ರೆ ಅವರು ಆಪೋಸಿಷನ್ನಲ್ಲಿದ್ದಾರೆ.
ಅಷ್ಟು ಮಾತ್ರ ಅಲ್ಲ, ಈ ಹಿಂದೆ ಟ್ರಂಪ್ ಅವರನ್ನ ಅಧಿಕಾರಕ್ಕೆ ತರೋದಕ್ಕೆ ರಿಪಬ್ಲಿಕನ್ ಪಕ್ಷದ ನಾಯಕರು ಬೆಂಬಲ ಕೊಟ್ಟಿದ್ರಲ್ಲ, ಅವರು ಕೂಡ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಅವರ ಆಡಳಿತ ಹಳಿ ತಪ್ಪುತ್ತಾ ಇದೆ ಅಂತ ರಿಪಬ್ಲಿಕನ್ ಪಕ್ಷದವರೇ, ಟ್ರಂಪ್ ಬೆಂಬಲಿಗರೇ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಟ್ರಂಪ್ ಪ್ರಾಬ್ಲಮ್ ಏನು ಗೊತ್ತಾ, ತನ್ನ ಸುತ್ತಲೂ ಒಂದು ಹೊಗಳು ಭಟರ ಟೀಮನ್ನು ಇಟ್ಟುಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ದೊಡ್ಡ ಶಿಖಾಮಣಿಗಳು. ನಮ್ಮ ದೇಶದಲ್ಲೂ ಕೆಲ ನಾಯಕರು ತಮ್ಮ ಸುತ್ತಲೂ ಕೂಡ ಇಂತಹ ಗ್ರೂಪ್ ಅನ್ನು ಇಟ್ಕೊಂಡಿರ್ತಾರೆ. ಅವರ ಭಾಷಣವನ್ನ ರೆಡಿ ಮಾಡೋದರಿಂದ ಹಿಡಿದು ಅವರ ನೀತಿ ನಿರ್ಧಾರಗಳನ್ನ ಇವರೇ ನಿರೂಪಿಸ್ತಾರೆ. ಹೀಗಾಗಿ ಆ ನಾಯಕರು ಯಾವತ್ತೂ ಕೂಡ ಉದ್ಧಾರ ಆಗೋದಿಲ್ಲ. ಅಮೆರಿಕದಲ್ಲಿ ಟ್ರಂಪ್ಗೂ ಕೂಡ ಇದೇ ಆಗಿರೋದು. ಆ ಹೊಗಳು ಭಟ್ರು ಇರ್ತಾರಲ್ಲ, ಅವರು ನೆರಳಿನಂತೆ ಹಿಂಬಾಲಿಸ್ತಾ ಇರ್ತಾರೆ. ಅವ್ರು ಯಾವತ್ತೂ ಕೂಡ ನಿಮ್ಮನ್ನು ಉದ್ಧಾರ ಆಗೋದಕ್ಕೆ ಬಿಡೋದೇ ಇಲ್ಲ. ಟ್ರಂಪ್ಗೆ ಎಷ್ಟರ ಮಟ್ಟಿಗೆ ಈ ಹೊಗಳು ಭಟ್ರ ಇನ್ಫ್ಲೂಯೆನ್ಸ್ ಇದೆ ಅಂತಂದ್ರೆ, ಅಥವಾ ಅವ್ರು ಎಷ್ಟರ ಮಟ್ಟಿಗೆ ದಾರಿ ತಪ್ಪಿಸ್ತಾರೆ ಅಂತಂದರೆ, ಮೊನ್ನೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದನ್ನು ಈ ತಕ್ಷಣಕ್ಕೆ ನಿಲ್ಲಿಸಿದೆ ಎಂಬಂತಹ ವರದಿ ಇದೆ. ನನಗೂ ಕೂಡ ಆ ಸುದ್ದಿ ಬಂತು. ಎಲ್ಲಿಂದ ಬಂತು ಕೇಳಿದ್ರೆ, ಮೂಲಗಳಿಂದ ಬಂತು. ಮಿತ್ರರೇ, ಅಮೆರಿಕದಂಥ ಒಂದು ದೈತ್ಯ ದೇಶದ ಅಧ್ಯಕ್ಷನಿಗೆ ಒಂದು ಮೂಲದಿಂದ ಸುದ್ದಿ ಬರ್ತಾ ಇದೆ, ಅದು ಕೂಡ ಒಂದು ಸುಳ್ಳು ಸುದ್ದಿ ಅಂತಂದರೆ, ಆ ಮನುಷ್ಯನ ಸುತ್ತ ಎಂತಹ ವ್ಯಕ್ತಿಗಳಿದ್ದಾರೆ ಅಂತ ನೀವು ಯೋಚನೆ ಮಾಡ್ಕೋಬಹುದು. ಭಾರತ ಅದನ್ನು ರಿಜೆಕ್ಟ್ ಮಾಡ್ತು. ನಾವು ಯಾವುದೇ ಕಾರಣಕ್ಕೂ ಕೂಡ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ, ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಮೂರನೇ ದೇಶದ ಒತ್ತಡಕ್ಕೆ ಒಳಗಾಗೋದಿಲ್ಲ, ಹೀಗಂತ ಟ್ರಂಪ್ ಅವರ ಸ್ಟೇಟ್ಮೆಂಟನ್ನು ರಿಜೆಕ್ಟ್ ಮಾಡ್ತು. ಇದು ಹೇಳಬೇಕು ಅಂತಂದರೆ ಟ್ರಂಪ್ಗಾದಂತಹ ಅವಮಾನ. ಸದ್ಯ ಟ್ರಂಪ್ ಅವರ ಆರ್ಥಿಕ ನೀತಿಯ ವಿರುದ್ಧವಾಗಿ ಅಮೆರಿಕದ ದೈತ್ಯ ಕಂಪನಿಗಳೇ ತಿರುಗಿಬಿದ್ದಾವೆ. ಅದರಲ್ಲಿ ಅಮೆಜಾನು ಇದೆ, ಆ್ಯಪಲ್ ಇದೆ, ಟೆಸ್ಲಾ ಇದೆ. ಇಂತಹ ದೈತ್ಯ ಕಂಪನಿಗಳು ಇದೇ ರೀತಿಯ ಆರ್ಥಿಕತೆ ಮುಂದುವರೆದಿದ್ದೆ ಆದರೆ ನಾವು ಅಮೆರಿಕದಲ್ಲಿ ಬಿಸ್ನೆಸ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾವೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಂಡ ವಿಜಯವನ್ನು ಸಾಧಿಸಿ ಭರ್ಜರಿ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿಕೊಂಡಿರುವಂತಹ ಟ್ರಂಪ್ಗೆ ಈಗ ಜನಬೆಂಬಲ ಎಷ್ಟರ ಮಟ್ಟಿಗೆ ಕುಸಿತ ಕಂಡಿದೆ ಅನ್ನೋದನ್ನ ಇತ್ತೀಚಿನ ಒಂದು ರಿಪೋರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಸೋಸಿಯೇಟೆಡ್ ಪ್ರೆಸ್ ಅಮೆರಿಕದಲ್ಲಿ ಒಂದು ಸರ್ವೆಯನ್ನು ನಡೆಸಿತು, ಅದು ಕೂಡ ಟ್ರಂಪ್ ಅವರ ಆರ್ಥಿಕ ನೀತಿಯ ಕುರಿತಾಗಿ. ಇದಕ್ಕೆ ಅಮೆರಿಕದ ಕೇವಲ 38% ಮಂದಿ ಮಾತ್ರ ಟ್ರಂಪ್ ಅವರ ನೀತಿ ಸರಿಯಾಗಿದೆ, ಟ್ರಂಪ್ ಅವರು ಉತ್ತಮವಾದಂತಹ ಆರ್ಥಿಕ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಮಂದಿ? ಕೇವಲ 38% ಮಾತ್ರ. ಟ್ರಂಪ್ ಜಸ್ಟ್ ಪಾಸ್ ಆಗಿದ್ದಾರೆ ಅಷ್ಟೇ. ಟ್ರಂಪ್ ಅವರು ಮೊದಲ ಅವಧಿಯಲ್ಲಿ ಆಡಳಿತ ನಡೆಸ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ 50% ಅಪ್ರೂವಲ್ ರೇಟ್ ಇತ್ತು. ಟ್ರಂಪ್ ಅವರನ್ನ 50% ಜನ ಬೆಂಬಲಿಸ್ತಾ ಇದ್ರು. ಈ ಬಾರಿ ಅಧಿಕಾರಕ್ಕೆ ಬಂದ ಬಳಿಕ ಟ್ರಂಪ್ ಅವರ ಹುಚ್ಚಾಟ ಜಾಸ್ತಿ ಆದ ಕಾರಣದಿಂದಾಗಿ ಅವರ ಅಪ್ರೂವಲ್ ರೇಟ್ ಕೂಡ ಅಷ್ಟೇ ವೇಗವಾಗಿ ಕುಸಿತವನ್ನು ಕಾಣ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಟ್ರಂಪ್ ಇದೇ ರೀತಿಯ ಹುಚ್ಚಾಟವನ್ನು ಮುಂದುವರಿಸ್ತಾ ಇದ್ದಾರಲ್ಲ, ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, ನಾನು ಆಗಲೇ ಹೇಳಿದೆ, ಅವರನ್ನು ಹೇಳುವವರು ಕೇಳುವವರು ಎಲ್ಲರೂ ಕೂಡ ಇದೇ ರೀತಿಯವರಾಗಿರುವ ಕಾರಣದಿಂದಾಗಿ ಇದಕ್ಕೆ ಬ್ರೇಕ್ ಹಾಕುವವರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ಇನ್ನಷ್ಟು ತೀವ್ರವಾಗುತ್ತೆ ಹೊರತು ಕಡಿಮೆ ಆಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಟ್ರಂಪ್ ಈಗ ಕೈಗೊಂಡಿರುವಂತಹ ನಿರ್ಧಾರ ಏನು? ಭಾರತವನ್ನು ಇನ್ನಷ್ಟು ದಂಡಿಸ್ತೀನಿ, ಅಥವಾ ರಷ್ಯಾದಿಂದ ಯಾರು ತೈಲವನ್ನು ಖರೀದಿ ಮಾಡ್ತಾರೋ ಅವರ ಮೇಲೆ ನಾನು ದಂಡ ಪ್ರಯೋಗ ಮಾಡ್ತೀನಿ, ಹೀಗಂತ ಟ್ರಂಪ್ ಹೊರಟಿದ್ದಾರೆ. ಇದು ಸುತ್ತಿ ಬಳಸಿ ಅಮೆರಿಕನ್ನರ ಬುಡಕ್ಕೆ ಬರುತ್ತೆ. ಅದು ಹೇಗೆ ಅಂತ ನಿಮಗೆ ಹೇಳ್ತೀನಿ. ಮಿತ್ರರೇ, ಪ್ರತಿನಿತ್ಯ ರಷ್ಯಾ 50 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಹೊರತೆಗೆಯುತ್ತೆ, ಅದನ್ನು ವಿದೇಶಗಳಿಗೆ ಮಾರಾಟ ಮಾಡುತ್ತೆ. ಇದನ್ನು ಯುರೋಪ್ ರಾಷ್ಟ್ರಗಳು ಬೈ ಮಾಡ್ತವೆ, ಆಫ್ರಿಕಾದ ರಾಷ್ಟ್ರಗಳು ಬೈ ಮಾಡ್ತವೆ, ಭಾರತ ಬೈ ಮಾಡುತ್ತೆ, ಚೈನಾ ಬೈ ಮಾಡುತ್ತೆ, ದಕ್ಷಿಣ ಅಮೆರಿಕದ ಕೆಲ ದೇಶಗಳು ಕೂಡ ಬೈ ಮಾಡ್ತವೆ. ಒಂದು ವೇಳೆ ಟ್ರಂಪ್ ಒತ್ತಡದ ಕಾರಣದಿಂದಾಗಿ ಇದು ಕಂಪ್ಲೀಟ್ ನಿಂತು ಹೋಯಿತು ಅಂತ ಅಂದುಕೊಳ್ಳಿ, ರಷ್ಯಾದಿಂದ ಒಂದೇ ಒಂದು ಬ್ಯಾರಲ್ ಕೂಡ ಹೊರಗಡೆ ಮಾರಾಟ ಆಗಿಲ್ಲಪ್ಪ. ಅಂತಹ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊರತೆ ಉಂಟಾಗುತ್ತೆ. ಅಂದ್ರೆ ಈಗ ಸಪ್ಲೈ ಕಡಿಮೆ ಆಯಿತು ಅಂತ ಹೇಳಿ ಡಿಮ್ಯಾಂಡ್ ಏನು ಕಡಿಮೆ ಆಗೋದಿಲ್ಲ ಅಲ್ವಾ? ಭಾರತಕ್ಕೆ ರಷ್ಯಾದ ಆಯಿಲ್ ಬಂದಿಲ್ಲ ಅಂತಂದ್ರೆ ನಾವು ಇನ್ಯಾವುದೋ ದೇಶದಿಂದ ತರಿಸ್ಕೊಳ್ತೀವಲ್ವಾ? ಭಾರತ ಸದ್ಯ 40 ದೇಶಗಳಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದೆ. ಆ ದೇಶಗಳಿಗೆ ಹೆಚ್ಚೆಚ್ಚು ಭಾರತ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಒಂದು ದೇಶ ಪ್ರತಿನಿತ್ಯ 100 ಬ್ಯಾರಲ್ ಕಚ್ಚಾ ತೈಲವನ್ನು ಹೊರತೆಗಿತಾ ಇದೆ, ಅದನ್ನು ರಫ್ತು ಮಾಡ್ತಾ ಇದೆ ಅಂತ ಅಂದುಕೊಳ್ಳಿ. ಈಗ ರಷ್ಯಾದಿಂದ ಒಂದೇ ಒಂದು ಬ್ಯಾರಲ್ ಕಚ್ಚಾ ತೈಲ ಬಂದಿಲ್ಲ ಅಂತಂದ್ರೆ ಆ 100 ಬ್ಯಾರಲ್ ಕಚ್ಚಾ ತೈಲ ಹೊರತೆಗಿತಿದ್ದಂತಹ ದೇಶಕ್ಕೆ 120-125 ಬ್ಯಾರಲ್ಗೆ ಡಿಮ್ಯಾಂಡ್ ಬರುತ್ತೆ. ಅವ್ರಿಗೆ ಅಷ್ಟೊಂದು ಪ್ರೊಡ್ಯೂಸ್ ಮಾಡಿ ಕೊಡೋದಕ್ಕಾಗಲ್ಲ. ಹಾಗೇನಾಗುತ್ತೆ? ಬೆಲೆ ಏರಿಕೆ ಆಗುತ್ತೆ. ಸದ್ಯ $68.49 ಒಂದು ಬ್ಯಾರಲ್ ಕಚ್ಚಾ ತೈಲ ಸಿಗ್ತಾ ಇದೆ. ರಷ್ಯಾದಿಂದ ಪೂರ್ಣವಾಗಿ ತೈಲ ಮಾರಾಟ ನಿಂತಿದ್ದೆ ಆದ್ರೆ ಈ ಬೆಲೆ $120 ಏರಿಕೆ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಭಾರತ ಒಂದೇ ದೇಶ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ಳೋದನ್ನ ನಿಲ್ಲಿಸಿದ್ರೂ ಕೂಡ ಈಗ ಕಚ್ಚಾ ತೈಲದ ಬೆಲೆ ಇದೆಯಲ್ಲ, ಇದು ಕನಿಷ್ಠ $20 ಏರಿಕೆ ಆಗಬಹುದು, ಹೀಗೊಂದು ಅಂದಾಜಿದೆ. ಇದರ ಎಫೆಕ್ಟ್ ಯಾರಿಗಾಗುತ್ತೆ ಕೇಳಿದ್ರೆ, ಅಮೆರಿಕಾಗೂ ಆಗುತ್ತೆ, ಯುರೋಪ್ನ ದೇಶಗಳಿಗೂ ಕೂಡ ಆಗುತ್ತೆ. ಕೇವಲ ಭಾರತ, ಚೈನಾ, ರಷ್ಯಾ ಮಾತ್ರ ಇದರ ಎಫೆಕ್ಟ್ ಅನ್ನು ಅನುಭವಿಸೋದಿಲ್ಲ. ಇದರ ಜೊತೆಗೆ ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ಕೂಡ ಟೋಟಲಿ ವಿಫಲತೆಯನ್ನು ಕಾಣ್ತಾ ಇದೆ.
ಟ್ರಂಪ್ ಈ ಬಾರಿ ಚುನಾವಣೆ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅಮೆರಿಕನ್ನರಿಗೆ ಏನು ಭರವಸೆ ಕೊಟ್ಟಿದ್ರು? ನಾನು ಅಮೆರಿಕವನ್ನ ಕ್ಲೀನ್ ಮಾಡಿಬಿಡ್ತೀನಿ, ಇಲ್ಲಿ ಅಕ್ರಮ ವಲಸಿಗರು, ಟ್ರಂಪ್ ಅವರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ವಿದೇಶಿ ಏಲಿಯನ್ಸ್ಗಳು ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ, ಇವರೆಲ್ಲರೂ ಕೂಡ ಅಮೆರಿಕವನ್ನ ಹಾಳುಗೆಡವಿದ್ದಾರೆ, ನಾನು ಅವರನ್ನೆಲ್ಲ ಕತ್ತಿನ ಪಟ್ಟಿ ಹಿಡಿದು ಹೊರ ಹಾಕ್ಬಿಡ್ತೀನಿ, ಏನು ಮುಲಾಜ್ ಮಾಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಆರಂಭದಲ್ಲಿ ಟ್ರಂಪ್ ಅವರ ಫೋರ್ಸ್ ಕೂಡ ಹಾಗೆ ಇತ್ತು, ಎಲ್ಲರನ್ನು ವಿಮಾನಕ್ಕೆ ತುಂಬಿ ಕಳಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಮಿತ್ರರೇ, ಈಗ ಅದು ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ಆ ರೀತಿಯಾಗಿ ಕ್ರಮ ಕೈಗೊಳ್ಳೋದಕ್ಕೆ ಆಗ್ತಾ ಇಲ್ಲ. 1 ಕೋಟಿ ಅಕ್ರಮ ವಲಸಿಗರನ್ನು ಹೊರಹಾಕುವಂತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಟ್ರಂಪ್ಗೆ 1 ಲಕ್ಷದ ಸಾಧನೆಯನ್ನ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ಹಾಗೆ ಟ್ರಂಪ್ ಅವರು ಇನ್ನೊಂದು ಭರವಸೆಯನ್ನು ಏನು ಕೊಟ್ಟಿದ್ರು? ಸರ್ಕಾರಿ ವೆಚ್ಚವನ್ನು ಕಡಿಮೆ ಮಾಡ್ತೀನಿ, ಟ್ಯಾಕ್ಸ್ ಅನ್ನು ಕಟ್ ಆಫ್ ಮಾಡ್ತೀನಿ, ಈ ರೀತಿಯ ಭರವಸೆಯನ್ನು ಜನರಿಗೆ ಕೊಟ್ಟಿದ್ರು. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತು ಅಂತಂದ್ರೆ, ಈ ಅಮೆರಿಕನ್ನರು ಬೇರೆ ಬೇರೆ ದೇಶದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ರಲ್ಲ, ಅವರೆಲ್ಲ ಟ್ರಂಪ್ ಬರ್ತಿದ್ದಂತೆ ಆ ಹೂಡಿಕೆಯನ್ನು ಹಿಂಪಡೆದು ತನ್ನ ದೇಶದಲ್ಲಿ ತಂದು ಹೂಡಿಕೆಯನ್ನು ಮಾಡ್ಕೊಂಡ್ಬಿಟ್ರು. ಅಂದ್ರೆ ಪುನಃ US ಮಾರ್ಕೆಟ್ನಲ್ಲೇ ಇನ್ವೆಸ್ಟ್ ಮಾಡಿದ್ರು. ಯಾಕೆಂತಂದ್ರೆ ಟ್ರಂಪ್ ಟ್ಯಾಕ್ಸ್ ಕಟ್ ಆಫ್ ಮಾಡಿಬಿಡ್ತಾರೆ, ಅಮೆರಿಕದ ಸ್ಟಾಕ್ ಮಾರ್ಕೆಟ್ ವಿಪರೀತವಾಗಿ ಏರಿಕೆ ಆಗುತ್ತೆ, ಟ್ರಂಪ್ ದೊಡ್ಡ ಆರ್ಥಿಕ ಸುಧಾರಣೆಯನ್ನು ಮಾಡ್ತಾರೆ ಅಂತ. ನಾನು ಆಗ್ಲೇ ಹೇಳಿದೆ, ಟ್ರಂಪ್ ಆರ್ಥಿಕ ಸುಧಾರಣೆಯ ಕಾರಣದಿಂದಾಗಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕಳೆದ 6 ತಿಂಗಳಿನಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ. ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ರಲ್ಲ, ಅದಕ್ಕೆ ಉಲ್ಟಾ ಆಯಿತು. ಟ್ರಂಪ್ ಕಾರಣದಿಂದಾಗಿ ಅಮೆರಿಕದ ಬಜೆಟ್ ಜಾಸ್ತಿ ಆಯಿತು, ಅಮೆರಿಕದ ಡಿಫೆನ್ಸ್ ಬಜೆಟ್ ಅನ್ನು ಹೆಚ್ಚಿಸಲಾಯಿತು, ಇದರಿಂದಾಗಿ ಅಮೆರಿಕದ ಸಾಲ ಕೂಡ ಜಾಸ್ತಿ ಆಯಿತು. ಅಷ್ಟೇ ಏಕೆ, ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ತೀನಿ ಅಂತ ಅಂದಿದ್ರು, ನಿಲ್ಲಿಸೋದಕ್ಕಾಗಿಲ್ಲ. ಉಕ್ರೇನ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಬಂದ್ ಮಾಡ್ತೀನಿ, ನಾವು ಅವರಿಂದ ವಸೂಲಿ ಮಾಡುವ ಕಾಲ ಅಂತ ಹೇಳಿದ್ರು, ಅದು ಕೂಡ ಆಗಿಲ್ಲ. ಅಲ್ಲಿಗೆ ಟ್ರಂಪ್ ಟೋಟಲಿ ಫೇಲ್ಯೂರ್ ಲೀಡರ್ ಅನ್ನುವ ರೀತಿಯಲ್ಲಿ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ. ಅಮೆರಿಕನ್ನರು ಅದೇ ರೀತಿಯಾಗಿ ಭಾವಿಸ್ತಾ ಇದ್ದಾರೆ. ಸದ್ಯ ಟ್ರಂಪ್ ಮೇಲೆ ಒತ್ತಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋದಕ್ಕಾಗಿಲ್ಲ ಅನ್ನುವಂತಹ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಈ ಒತ್ತಡಕ್ಕೊಳಗಾಗಿರುವಂತಹ ಟ್ರಂಪ್ ಆ ಒಂದು ಪ್ರೆಷರ್ ಅನ್ನ ಬೇರೆ ಬೇರೆ ದೇಶಗಳ ಮೇಲೆ ಹಾಕೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಭಾರತವೂ ಕೂಡ ಅದರ ಬಿಸಿಯನ್ನ ತೆಗೆದುಕೊಳ್ಳಬೇಕಾಗಿದೆ. ಮುಂದೇನಾಗುತ್ತೆ? ಟ್ರಂಪ್ ಅವರಿಗೆ ಯಾರಾದರೂ ಬ್ರೇಕ್ ಹಾಕುವವರು ಇದಾರ ಕೇಳಿದ್ರೆ ಸದ್ಯಕ್ಕೆ ಯಾರೂ ಇಲ್ಲ. ಯಾಕೆ ಅಂತಂದ್ರೆ ಟ್ರಂಪ್ ಅವರಿಗೆ ವಿಪರೀತವಾದಂತಹ ಮೆಜಾರಿಟಿ ಇದೆ, ಬಹಳ ಬಹುಮತದ ಸರ್ಕಾರವನ್ನು ಅವರು ನಡೆಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ 3-3.5 ವರ್ಷ ಟ್ರಂಪ್ ಹೇಳಿದ್ದೇ ನಡೆಯುತ್ತೆ. ಇದರ ಪರಿಣಾಮವನ್ನು ಅಮೆರಿಕ ದಶಕಗಳ ಕಾಲ ಎದುರಿಸಬೇಕಾಗಿ ಬರಬಹುದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.